ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಿಚನ್ ಬಡ್ಡೀಸ್. ನಾನು ಸೀನುರಾಜ್. ನಾನು ನಿಖಿತಾ. ಇವತ್ತಿನ ಎಪಿಸೋಡ್ ಅಲ್ಲಿ ಮೇಡಮ್ ಹಳ್ಳಿ ಸ್ಟೈಲ್ ಮಾವಿನಕಾಯಿ ರಸಂ ಮಾಡ್ಕೊಡ್ತಾ ಇದ್ದಾರೆ. ಬಟ್ ಹೆಂಗ್ ಮಾಡ್ತಾರೆ ಅಂತ ನೋಡೋಣ. ತಿನ್ನೋದಿಕ್ಕೆ ಅದನ್ನ ಕುಡಿಯೋದಿಕ್ಕೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಹಂಗಿದ್ರೆ ಇವಾಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಅಂಡ್ ಇದ್ರಲ್ಲಿ ಇನ್ನೊಂದೇನ್ ಸ್ಪೆಷಲ್ ಗೊತ್ತಾ, ನಾವಿಲ್ಲಿ ಏನು ರುಬ್ಕೊಳ್ಳೋದು ಅದೆಲ್ಲ ಏನು ಇಲ್ಲ. ಮಾವಿನಕಾಯಿನ ಸುಟ್ಟು ಓಕೆ ಅದರಿಂದ ನಾವು ರಸಂ ಮಾಡ್ತೀವಿ. ಸೊ ಇದ್ರಲ್ಲಿ ಏನು ರುಬ್ಕೊಳ್ಳೋದು ಓಕೆ ಆತರ ಎಲ್ಲ ಏನೂ ಇಲ್ಲ. ಮಾವಿನಕಾಯಿ ಅದೇ ಸ್ಪೆಷಲ್. ಮಾವಿನಕಾಯಿನ ಸುಟ್ಟು ಅದ್ರಲ್ಲಿ ನಾವು ರಸಂ ಮಾಡ್ತಾ ಇದೀವಿ. ಸೊ ಅದೇ ಸ್ಪೆಷಲ್. ಒಂಥರ ಸ್ಪೆಷಲ್ ಆಗಿದೆ ಇದು ಮಾವಿನಕಾಯಿ ರಸಂ. ಹೌದು. ಹಂಗಾದ್ರೆ ವೆಯ್ಟ್ ಮಾಡ್ತಾ ಇದೀನಿ ನಾನು ಕೂಡ ಹೆಂಗ್ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬನ್ನಿ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ಹಂಗೆ ತಿಳಿಸ್ಕೊಡ್ತೀನಿ. ಓಕೆ, ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಬಂದು ಮಾವಿನಕಾಯಿ, ಓಕೆ, ಟೊಮ್ಯಾಟೊ, ಗಾರ್ಲಿಕ್, ಹಸಿಮೆಣಸಿನಕಾಯಿ, ಜೀರಿಗೆ ಮೆಣಸು ಪುಡಿ, ಓಕೆ, ಶುಂಠಿ, ಜೀರಿಗೆ, ಓಕೆ, ಉಪ್ಪು, ಕರಿಬೇವು, ಸಾಸಿವೆ ಮತ್ತೆ ಅರಿಶಿನ. ಇದಕ್ಕೆ ಯಾವುದೇ ತರ ಬೇಳೆ ಬೇಕಾಗಿಲ್ಲ. ಇದಕ್ಕೆ ಏನು ಮಸಾಲೆ ರುಬ್ಕೋಬೇಕು ಆತರ ಎಲ್ಲ ಏನೂ ಇಲ್ಲ. ಸೊ ಮಾವಿನಕಾಯಿ ಒಂದಿದ್ರೆ ಕ್ವಿಕ್ ಆಗಿ ಆಗೋಗ್ಬಿಡುತ್ತೆ. 5 ಮಿನಿಟ್ಸ್ ಅಲ್ಲಿ ರೆಡಿ ಮಾಡ್ಬೋದು. ಗೊತ್ತಾಯ್ತಲ್ಲ, 5 ನಿಮಿಷಕ್ಕೆ ರೆಡಿ ಮಾಡೋ ಅಂತ ಮಾವಿನಕಾಯಿ ರಸಮ್ಮು. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟೇ ಹೇಳ್ದೆ ಮಾವಿನಕಾಯಿನ ಸುಟ್ಕೋಬೇಕು ಅಂತ. ಫಸ್ಟ್ ಮಾವಿನಕಾಯಿನ ಸುಟ್ಕೊಳ್ಳೋಣ. ಓಕೆ, ನಾವೆಲ್ಲ ಈಗ ಸ್ಟವ್ ಮೇಲೆ ಸುಟ್ಕೊಂತೀವಿ. ಅವಾಗ ನಮ್ಮ ಅಜ್ಜಿ ಸುಟ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತಿದ್ರು. ಹೌದು. ಈ ತರ ಪೂರ್ತಿ ಹಿಂದೆ ಮುಂದೆ ಚಾಕು ನೀಟಾಗಿ ಸುಡ್ಬೇಕು. ನೋಡಿ, ಇಷ್ಟು ಕಪ್ಪಾಗೋವರೆಗೂ ಸುಡ್ಬೇಕು ಇದನ್ನ ಚೆನ್ನಾಗಿ. ಸಾಕು, ಇವಾಗ ಆಗಿದೆ ಇದು. ಸಾಕಲ್ಲ? ಇವಾಗ ಅದನ್ನ ಸಿಪ್ಪೆ ತಕೊಂಡ್ಬಿಡೋಣ. ಓಕೆ, ನೋಡಿ ಇವಾಗ ಸುಟ್ಕೊಂಡಾಗಿದೆ. ಇವಾಗ ಇದ್ರ ಮೇಲ್ಗಡೆ ಸಿಪ್ಪೆನ ಈ ರೀತಿ ತಕೋಬೇಕು. ಓಕೆನಾ? ನೋಡಿ, ಈ ರೀತಿ ಸಿಪ್ಪೆ ತೆಗಿಬೇಕು. ಚೆನ್ನಾಗಿ ಬೆಂದಿದ್ರೆ ಅದು ಈಸಿಯಾಗಿ ಬಂದ್ಬಿಡುತ್ತೆ. ನಾನಿವಾಗ ಒಂದು ಮಾವಿನಕಾಯಿಗೆ ಅರ್ಧ ಲೀಟ್ರಷ್ಟು ನೀರು ಹಾಕೊಂಡಿದ್ದೀನಿ. ಓಕೆ, ಫಸ್ಟ್ ಇಲ್ಲಿ ಕಡಾಯಿ ಇಟ್ಕೊಳ್ತಿದ್ದೀನಿ. ಫಸ್ಟು ಸಾಸಿವೆ ಹಾಕ್ಕೊಳ್ಳೋಣ. ಮತ್ತು ಕರಿಬೇವು, ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ನಾನು ಒಂದು ಮಾವಿನಕಾಯಿಗೆ 4ರಿಂದ 5 ತೊಗೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ತೊಗೋಬೋದು. ಆಮೇಲೆ ನಾನು ಶುಂಠಿನ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಸೊ ಇದೊಂದು ಚೂರು ಫ್ರೈ ಆದಮೇಲೆ ಅರಿಶಿನ ಹಾಕ್ಕೊತಿದ್ದೀನಿ. ಓಕೆ, ಈ ಟೈಮಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊ, ನಾನೊಂದು 2ರಿಂದ 3 ಟೊಮೆಟೊ ತೊಗೊಂಡಿದ್ದೀನಿ ಒಂದು ಮಾವಿನಕಾಯಿಗೆ. ಓಕೆ, ಇವಾಗ ಟೊಮೆಟೊ ಹಾಕ್ಕೊಂಡಿದ್ದೀವಿ. ಈ ಟೈಮಲ್ಲಿ ಟೊಮೆಟೊಗೆ ಒಂಚೂರು ಉಪ್ಪು ಹಾಕ್ಕೊಳ್ಳೋಣ, ಬೇಗ ಸಾಫ್ಟ್ ಆಗುತ್ತೆ. ಆ್ಯಂಡ್ ಮತ್ತೆ ಹಸಿ ಸ್ಮೆಲ್ ಹೋಗೋವರೆಗೂ ಟೊಮೆಟೊದು ಫ್ರೈ ಮಾಡಬೇಕು. ಓಕೆ, ಇವಾಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವೇನು ಮಾವಿನಕಾಯಿನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ. ಓಕೆ, ಇವಾಗ ಇದೊಂದು ಬಾಯ್ಲ್ ಬಂದಿದೆ. ಈ ಕುದಿ ಬಂದಿರೋ ಟೈಮಲ್ಲಿ ನಾವೇನು ಜೀರಿಗೆ ಮೆಣಸು ಪುಡಿ ಇಟ್ಕೊಂಡಿದ್ದೀವಿ ಅದನ್ನು ಈ ಟೈಮಲ್ಲಿ ಹಾಕಬೇಕು. ಅಂದ್ರೆ ಕುದಿ ಬಂದಾದ್ಮೇಲೆ ಹಾಕ್ಬೇಕು. ಯಾಕಂದ್ರೆ ಜೀರಿಗೆ ಮೆಣಸುದು ಆ ಫ್ಲೇವರ್ ಏನಿದೆ ಅದು ಹಂಗೆ ಇರಬೇಕು. ಅದನ್ನ ಬೇಯಿಸಕ್ ಹೋಗ್ಬಾರ್ದು. ಬಂದ ಮೇಲೆ ಜೀರಿಗೆ ಮೆಣಸು ಪುಡಿನ ಹಾಕೋಬೇಕು. ಓಕೆ, ಇವಾಗ ನಾವು ಜೀರಿಗೆ ಮೆಣಸು ಪುಡಿ ಹಾಕಿದ್ವಿ. ಈಗ ಒಂದು ಬಾಯ್ಲ್ ಬಂದಿದೆ. ಇದೊಂದು ಬಾಯ್ಲ್ ಬರ್ತಿದ್ದಂಗೆ ಇದನ್ನ ಆಫ್ ಮಾಡ್ಬಿಡ್ಬೇಕು. ಜಾಸ್ತಿ ಜೀರಿಗೆ ಮೆಣಸು ಪುಡಿ ಹಾಕಿದ್ಮೇಲೆ ಜಾಸ್ತಿ ಬಾಯ್ಲ್ ಮಾಡಕ್ ಹೋಗ್ಬಾರ್ದು. ಆ ಫ್ಲೇವರ್ ನೀವು ಜೀರಿಗೆ ಮೆಣಸಿನ ಪುಡಿ ಆಡ್ ಮಾಡೋದ್ಮೇಲೆ ಸ್ಮೆಲ್ ಇನ್ನು ಜಾಸ್ತಿ ಆಗ್ತದೆ. ಅಂದ್ರೆ ಕುದಿ ಬಂದಾದ್ಮೇಲೆ ಅದನ್ನ ಹಾಕಬೇಕು. ಹೌದು, ಕುದಿ ಬಂದ್ಮೇಲೆ ಅದನ್ನ ಹಾಕ್ಬೇಕು. ಹಾಕಾದ್ಮೇಲೆ ಮತ್ತೆ ಜಾಸ್ತಿ ಬಾಯ್ಲ್ ಮಾಡಕ್ ಹೋಗ್ಬಾರ್ದು. ಸೊ ಇವಾಗ ಹಳ್ಳಿ ಸ್ಟೈಲ್ ನಮ್ಮ ಅಜ್ಜಿ ರೆಸಿಪಿ ಇವಾಗ ರಸಂ ರೆಡಿ ಇದೆ. ಸೊ ಇವಾಗ ನೀವು ಟೇಸ್ಟ್ ಮಾಡಿ
ಕೊನೆಗೆ ಅಜ್ಜಿ ಹೇಳ್ಕೊಟ್ಟಿರೋಂಥ ಮಾವಿನಕಾಯಿ ರಸಮ್ಮು ಕೈಗೆ ಬಂತು. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ಇದನ್ನ ಆಮೇಲಿಂದ ನಾನು ಅನ್ನ ಜೊತೆ ಕೂಡ ತಿಂತೀನಿ. ಬಟ್ ಈಗ ಟೇಸ್ಟ್ ಮಾಡ್ತೀನಿ ಬರೀ ರಸಂ ಹೆಂಗಿರುತ್ತೆ ಅಂತ. ಇದನ್ನ ಚಳಿಗಾಲದಲ್ಲಿ ಮನೆಯಲ್ಲಿ ಮಾಡಿಸ್ಕೊಂಡು ನಾವು ಕುಡಿದ್ರೆ ಸಕ್ಕತ್ತಾಗಿರುತ್ತೆ. ಒಂಥರ ಡಿಫ್ರೆಂಟ್ ಆಗಿದೆ ತುಂಬಾ ಡಿಫ್ರೆಂಟ್ ಆಗಿದೆ, ಸಕ್ಕತ್ತಾಗಿದೆ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಮಾವಿನಕಾಯಿ ರಸಂನ. ಅಂಡ್ ಇದಕ್ಕೇನು ಬೇಳೆ ಬೇಕು ಹೌದು, ಆ ತರ ಇದಕ್ಕೆ ಯಾವುದೇ ರೀತಿ ಬೇಳೆ ಕೂಡ ಆಡ್ ಮಾಡಿಲ್ಲ. ಆ ಫ್ಲೇವರ್ ಕೂಡ ಘಮ 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 ಅಂತ ಬರ್ತಾ ಇದೆ. ಪೆಪ್ಪರ್ ಆಗಿರ್ಬೋದು, ಮಾವಿನಕಾಯಿ ಹುಳಿ ಆಗಿರ್ಬೋದು, ಆ ಹುಳಿ ಟೇಸ್ಟ್ ಒಂಥರ ಬಾಯಲ್ಲಿ ನೀರು ಬರ್ತಾ ಇದೆ ಆಕ್ಚುಲಿ ಅದನ್ನ ಕುಡಿತಾ ಇದ್ರೆ. ಮತ್ತೆ ಇದು ಚಳಿಗಾಲಕ್ಕಾಗ್ಲಿ ಎಲ್ಲಾ ಟೈಮ್ಗೂ ಮಾವಿನಕಾಯಿ ರಸಂ ಸೂಪರ್ ಆಗಿರುತ್ತೆ ತಿನ್ನೋದಕ್ಕೆ. ನೀವು ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ ಅಂತ ಕೇಳ್ಕೊಂತೀವಿ. ಅಂಡ್ ಈ ಸೀಸನ್ ಅಲ್ಲಿ ಮಾವಿನಕಾಯಲ್ಲಿ ಏನೇನೋ ಟ್ರೈ ಮಾಡ್ತಾ ಇರ್ತೀವಿ. ಹೌದು ಮಾವಿನಕಾಯಿ ಚಟ್ನಿ, ತೊಕ್ಕು, ಚಿತ್ರಾನ್ನ. ಹೌದು ಬಟ್ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ Yes. ಎಲ್ಲರೂ ಟ್ರೈ ಮಾಡ್ಬೇಕಿದೆ. ಹೌದು, ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಮಾವಿನಕಾಯಿ ರಸಂನ ಅಜ್ಜಿ ಹೇಳ್ಕೊಟ್ಟಿರೋ ಸ್ಟೈಲ್. ಸೊ ಇದೇ ತರ ಇನ್ನು ಹೊಸ ಹೊಸ ರೆಸಿಪಿ ಜೊತೆಗೆ ನಾವು ನಿಮ್ ಮುಂದೆ ಬರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು, ಧನ್ಯವಾದ.